ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಭಾನುವಾರ, ಸೊ ಬೆಳಗ್ಗೆ ಕಾಫಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ನಮ್ಮ ಮನೆಯವ್ರಿಗೆ ಕಾಫಿ ಕೊಟ್ಟೆ. ಸೊ ನೀರು ಖಾಲಿಯಾಗಿತ್ತು, ನೀರು ಹಿಡ್ಕೊಂಬಂದು ನಾಷ್ಟಕ್ಕೆ ಬಂದುಬಿಟ್ಟು ಹುರಿದು ಹುಳ್ಳಿಕಾಳು ಸಾಂಬಾರು ಮಾಡಿದ್ದೆ. ಅವರು ನಾಷ್ಟ ಮಾಡ್ಕೊಂಡು ಕೆಲಸಕ್ಕೆ ಹೊರಡ್ತಾ ಇದ್ದಾರೆ. ಬಾಯ್ ಬಾಯ್. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದು ಭಾನುವಾರ. ಸೊ ನಾನು ನನ್ನ ಹಳೆ ಬ್ಲೌಸಲ್ಲಿ ಹೇಳ್ದಂಗೆ ತುಂಬ ದಿನ ಆಗಿತ್ತು ನಾನು ತಲೆಗೆ ಎಣ್ಣೆ ಹಾಕಿ. ಸೊ ಇವತ್ತು ಫೈನಲಿ ಹಾಕ್ತಾಯಿದ್ದೀನಿ. ಇವತ್ತು ಎಲ್ಲೂ ಹೋಗೋ ಪ್ಲ್ಯಾನ್ಸ್ ಇಲ್ಲ ಅಂದಿದ್ರೆ ನೆನ್ನೆನೇ ಹಾಕ್ಕೊಳ್ತಾ ಇದ್ದೆ, ಬಟ್ ಇವತ್ತೆಲ್ಲೋ ಹೋಗೋ ಪ್ಲ್ಯಾನ್ ಇತ್ತು. ಸೊ ಆದರೂ ಕ್ಯಾನ್ಸಲ್ ಮಾಡ್ಕೊಂಡ್ವಿ, ಹೋಗೋದು ಬೇಡ ಅಂತ. ಸೊ ನೀವು ನನ್ನ ಹಳೆ ವಿಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ನೆನಪಿರುತ್ತೆ. ಸೊ ನನ್ನ ಅಪ್ಪ ಫ್ಯಾಮಿಲಿ ಎಲ್ಲ ವರ್ಷಕ್ಕೆ ಒಂದ್ಸತಿ ಸೇರ್ತೀವಿ ದೇವಸ್ಥಾನದಲ್ಲಿ. ಸೊ ಮುನೇಶ್ವರ ದೇವಸ್ಥಾನಕ್ಕೆ ವರ್ಷಕ್ಕೆ ಒಂದ್ಸತಿ ಹೋಗಿ ಅಲ್ಲಿ ಕೋಳಿ ಎಲ್ಲ ಕಟ್ ಮಾಡಿ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಅಡುಗೆ ಮಾಡಿ ತಿಂದು ಬರ್ತಿದ್ವಿ. ಲಾಸ್ಟ್ ಹಳೆ ವಿಡಿಯೋಲ್ಲಿದೆ, ಹೋದ ವರ್ಷ ಹೋಗಿದ್ದಿದ್ದು. ಸೊ ಈ ವರ್ಷ ಇವತ್ತಿತ್ತು, ಹೋಗಬೇಕಿತ್ತು, ಬಟ್ ಇವತ್ತು ನಾವು ಹೋಗ್ತಾ ಇಲ್ಲ. ಸೊ ಬರೋ ವರ್ಷ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡು. ಇನ್ನೊಂದು ನಾವು ಕೂಡ ಬೇರೆ ಕಡೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಅದು ಕೂಡ ಕ್ಯಾನ್ಸಲ್ ಆಯ್ತು ಇವತ್ತು. ಸೊ ನಮ್ಮ ಮನೆಯವರು ಪಾಪ ಹುಷಾರಿಲ್ಲ, ಆದ್ರೂ ಕೆಲ್ಸಕ್ಕೆ ಹೋಗಿದ್ದಾರೆ. ಮೇ ಬಿ ಮಧ್ಯಾಹ್ನ ಅಷ್ಟಲ್ಲಿ ಬಂದುಬಿಡ್ತಾರೆ ಅಂತ ಅನಿಸುತ್ತೆ ನನಗನ್ಸೋ ಪ್ರಕಾರ. ನೋಡಬೇಕು ಫ್ರೆಂಡ್ಸ್. ಸೊ ಅವರು ಹೋದ್ಮೇಲೆ ಕೆಲಸಕ್ಕೆ ನಾನು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ನಾನು ಈಗ ರೆಡಿಯಾಗಿ ತಲೆಗೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸೊ ಬೆಳಗ್ಗೆ ಬಂದುಬಿಟ್ಟು ಗಂಜಿ ಮಾಡ್ಕೊಂಡು ಕುಡಿದೆ ಫ್ರೆಂಡ್ಸ್. ಈಗ ತಲೆಗೆ ಎಣ್ಣೆ ಹಾಕ್ಕೊಂಡು ಫಸ್ಟು ಹೋಗಿ ವಾಕಿಂಗ್ ಮಾಡ್ಕೊಳ್ಬೇಕು. ಸೊ ಇದು ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಆದರೆ ಕೂದಲು ಗ್ರೋತ್ ಇದೆ ಇದು ಎಣ್ಣೆಯಿಂದ. ಬಟ್ ಇನ್ನೊಂದೇನು ಅಂದರೆ ನನಗೆ ಟೈಮ್ ಇಲ್ಲ ಫ್ರೆಂಡ್ಸ್ ಹಾಕೊಳ್ಳೋದಕ್ಕೆ. ದಿನ ಪೂಜೆ ಇರುತ್ತೆ, ತಲೆಗೆ ಸ್ನಾನ ಇರುತ್ತೆ, ಇಲ್ಲ ಹೊರಗಡೆ ಹೋಗೋದಿರುತ್ತೆ, ಏನೋ ಒಂದು ಇರುತ್ತೆ. ಸೊ ಹಾಗಾಗಿ ನನಗೆ ಜಾಸ್ತಿ ಎಣ್ಣೆ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ತಲೆನೋವು ಇದ್ರೂ ಅಂತೂ ಈ ಎಣ್ಣೆ ಹಾಕೊಂಡ್ಬಿಟ್ರೆ ತಲೆನೋವು ಸ್ಮೆಲ್ಗೆ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಒಂಥರ ಪ್ಯೂರ್ ಸ್ಮೆಲ್ಲು. ಸೊ ಚೆನ್ನಾಗಿದೆ ಎಣ್ಣೆ, ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ಸೊ ಬೆಳಗ್ಗೆ ನಾಷ್ಟಕ್ಕೆ ನೋಡಿದ್ರೆ ಹುಳ್ಳಿಕಾಳು ಸಾರು ಮಾಡಿದ್ದೆ. ಸೊ ನಮ್ಮ ಮನೆಯವ್ರು ಅದೇ ತಿನ್ಕೊಂಡು ಹೋದರು. ಸೊ ಈಗ ಮಧ್ಯಾಹ್ನಕ್ಕೆ ಅವ್ರು ಬರ್ತಾರೆ ಅಂದರೆ ಏನಾದರೂ ಊಟ ಮಾಡಬೇಕು. ಸೊಪ್ಪಿಸ್ಕೊಬರಕ್ಕೆ ಹೇಳ್ಬಿಟ್ಟು ಭಾನುವಾರ ಸಂತೆಗೂ ಆದರೆ ಹೋಗಬೇಕು. ಸೊ ಎಣ್ಣೆ ಹಾಕ್ತಾನೆ ಇದ್ರಲ್ಲಿ ಸ್ವಲ್ಪ ಲೈಟಾಗಿ ಮಸಾಜ್ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುಂಚೆ ನನಗೆ ಎಣ್ಣೆ ಹಾಕೊಳ್ಳೋಕ್ಕೆ ಬೇಜಾರಾಗೋದು ಫ್ರೆಂಡ್ಸ್. ಕೈಯಲ್ಲಿ ಇಟ್ಕೊಂಡ್ರೆ ಎಣ್ಣೆ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಸಣ್ಣಕ್ಕಿರೋದು ಕೂದಲು. ಸೊ ಈಗ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ, ಬೆಳೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಬಟ್ ಈ ನಡುವೆ ನನಗೆ ಹೇರ್ ಫಾಲ್ ಕೂಡ ಕಡಿಮೆ ಆಗಿದೆ ಫ್ರೆಂಡ್ಸ್. ಅದು ನಾನು ಒಂದು ಶಾಂಪು ನಿಮಗೆ ತೋರಿಸಿದ್ದೆ. ಸೊ ಆ ಶಾಂಪು ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ನನಗೆ ಹೇರ್ ಫಾಲ್ ಕೂಡ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಸೊ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಯಾಕಂದರೆ ನೀರು ಯೂಸ್ ಮಾಡೋದು ನಾವು ಗೀಝರ್ದು ಅದೂ ಪ್ರಾಬ್ಲಮ್ ಇರುತ್ತಲ್ಲ. ಸೊ ಅದರಿಂದ ಕೂಡ ನನಗೆ ಹೇರ್ ಫಾಲ್ ಜಾಸ್ತಿ ಆಗ್ತಿತ್ತು. ನಮ್ಮ ಹಳೆ ಮನೇಲಂತೂ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾಯಿತ್ತು ನನಗೆ. ಬಟ್ ಇಲ್ಲಿ ಈಗ ರೀಸೆಂಟಾಗಿ ಒಂದು 2 ತಿಂಗಳಿಂದ ನನಗೆ ಕಡಿಮೆ ಹೇರ್ ಫಾಲ್ ಆಗ್ತಾಯಿದೆ. ಎಣ್ಣೆ ಲೈಟಾಗಿ ಹಾಕ್ಕೊಂಡ್ರು ಈ ಥರ ಮಸಾಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕೂದಲು ಆದಷ್ಟು ಉದ್ರೋದಿಲ್ಲ. ಇನ್ನೊಂದು ಏನು ಅಂದರೆ ಎಣ್ಣೆ ಹಾಕಿದ ತಕ್ಷಣ ತಲೆ ಬಾಚಬಾರ್ದು. ಯಾಕಂದರೆ ಎಣ್ಣೆ ಇರುತ್ತಲ್ವ, ಸೊ ಬುಡದಲ್ಲಿ ಎಣ್ಣೆ ಇರೋದ್ರಿಂದ ಹಾಗೆ ಬಂದ್ಬಿಡುತ್ತೆ ಕೂದಲುಗಳೆಲ್ಲ. ಸೊ ಹಾಗಾಗಿ ಎಣ್ಣೆ ಹಾಕಿದ ತಕ್ಷಣ ತಲೆ ಬಾಚಬಾರ್ದು. ಮಿನಿಮಮ್ ಒಂದು 10 ನಿಮಿಷನಾದರೂ ಬಿಡಬೇಕು. ಸೊ ನಾನು ಸಂಜೆವರೆಗೂ ಬಿಡ್ತೀನಿ, ಆಮೇಲೆ ಬೇಕಾದ್ರೆ ತಲೆ ಬಾಚ್ಕೊಂಡ್ರೆ ಆಗುತ್ತೆ. ನನಗೆ ಮುಂಚೆ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು ಫ್ರೆಂಡ್ಸ್ ಕೂದಲು. ಅರ್ಧ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ನನ್ನ ಕೂದಲು ಅಂದರೆ, ಅಷ್ಟು ದೊಡ್ಡದಾಗಿತ್ತು. ಸೊ ಎಲ್ಲ ಸಣ್ಣ ಹೋಗಿದೆ, ಈಗ ಬೆಳೀತಾ ಇದೆ. ಸೊ ನೋಡಿ, ಎಣ್ಣೆ ಹಾಕೊಂಡ್ರೆ ಸ್ವಲ್ಪ ಸಣ್ಣನೇ ಕಾಣುತ್ತೆ. ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಬಿಸಿಲು ಬೇರೆ ಸ್ಟಾರ್ಟ್ ಆಗೋಗಿದೆ ಫ್ರೆಂಡ್ಸ್, ಸೆಕೆ ಇರೋಕ್ಕಾಗ್ತಾ ಇಲ್ಲ. ಸೊ
ಸೊ ಈಗ ಎಣ್ಣೆ ಹಾಕೊಂಡಿದ್ದಾಯಿತು. ಹೋಗಿ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಅವರ್ ವಾಕಿಂಗ್ ಮಾಡಿ ಬರ್ತೀನಿ. ನೋಡ್ಬೇಕೇನಂತ. ಸೊ ನನಗೆ ಮನಸ್ಸೆಲ್ಲ ಅಲ್ಲೇ ಇದೆ ಫ್ರೆಂಡ್ಸ್, ಊರಲ್ಲಿ. ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರಲ್ಲ, ಸೊ ಅಲ್ಲೇ ಇದೆ. ಸೊ ಹೋದ ಸತಿ ನಮ್ಮ ದೊಡ್ಡಮ್ಮ ಯಾರೂ ಬಂದಿರಲಿಲ್ಲ, ಈ ಸತಿ ಅವ್ರು ಎಲ್ಲರೂ ಬಂದಿರ್ತಾರೆ. ನಾವು ಸಿಗೋದೇ ವರ್ಷಕ್ಕೆ ಒಂದೇ ಸತಿ. ಸೊ ಫೋನಲ್ಲಿ ಮಾತಾಡೋದು ಅಷ್ಟೇ, ವರ್ಷಕ್ಕೆ ಒಂದೇ ಸತಿ. ಸೊ ಸಿಕ್ಕಿದ್ರು ಹೋಗಿಲ್ಲ. ನಮ್ಮ ಮನೆಯವ್ರು ಅಲ್ಲಿಗೂ ಅಂದರೂ ಹೋಗೋಣ ಅಂತ, ಬಟ್ ಯಾಕೋ ನನಗೂ ಒಂಥರ ತಲೆನೋವು ಸ್ಟಾರ್ಟ್ ಆಗೋಗಿದೆ. ಅವ್ರಿಗೂ ಪಾಪಕ್ಕೂ ಹುಷಾರಿಲ್ಲ, ಕೋಲ್ಡು, ಇನ್ನು ಕೆಲ್ಸಕ್ಕೆ ಬೇರೆ ಹೋಗಿದ್ದಾರೆ. ನೆನ್ನೆ ಬೇರೆ ಅವ್ರಿಗೆ ಫುಲ್ಲು ಕೆಲಸ ನೋಡಿದ್ರಲ್ಲ, ಪಾಪ ಇನ್ನು ಟೈರ್ಡ್ ಮಾಡ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ನೋಡೋಣ, ಮೇ ಬಿ ನನಗನ್ಸೋ ಪ್ರಕಾರ ಇನ್ನೊಂದು 20 ದಿನ ಫ್ರೆಂಡ್ಸ್, ಆಮೇಲೆ ಊರಿಗೆ ಹೋಗ್ತೀವಿ ಅನಿಸುತ್ತೆ, ಕನಕಪುರಕ್ಕೆ. ಸೊ ನೋಡ್ಬೇಕು ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಪ್ರತಿ ವರ್ಷ ಯುಗಾದಿ ಅಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವಿ ಊರಲ್ಲಿ, ನಮ್ಮ ಅತ್ತೆ ಮನೆಯಲ್ಲಿ. ಸೊ ಈ ಸರ್ತಿ ಹೋದ ವರ್ಷನೂ ಹೋಗಿರಲಿಲ್ಲ, ಈ ವರ್ಷ ನೋಡಬೇಕು ಏನು ಮಾಡ್ತಾರೆ ಅಂತ. ಇನ್ನೇನು ಬಂತಲ್ಲ ಫ್ರೆಂಡ್ಸ್, 19ನೇ ತಾರೀಕು ಬಂದು ಯುಗಾದಿ ಇದೆ. ಸೊ ಫೈನಲಿ ಎಣ್ಣೆ ಹಾಕೊಂಡಿದ್ದಾಯಿತು. ಲೈಟಾಗಿ ಹಾಕ್ಕೊಂಡಿದ್ದೀನಿ ಎಣ್ಣೆ, ಜಾಸ್ತಿನೂ ಹಾಕ್ಕೊಂಡಿಲ್ಲ. ಶೆಕೆ ಅಲ್ವಾ ಫ್ರೆಂಡ್ಸ್, ಜಾಸ್ತಿ ಎಣ್ಣೆ ಹಾಕೊಂಡ್ಬಿಟ್ರೆ ಹಾಗೆ ಫುಲ್ಲು ಬಂದ್ಬಿಡುತ್ತೆ. ಸೊ ಬನ್ನಿ ಈಗ ವಾಕಿಂಗ್ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಹಾಗೆ 3 ಗಂಟೆ ಹಾಗೆ ನಮ್ಮ ಮನೆಯವ್ರು ಕೂಡ ಬಂದರು. ಸೊ ಗೆಣಸು ಸ್ಪೈಸ್ ಇದೆ, ಅದನ್ನು ಕೂಡ ಇಬ್ಬರು ತಿನ್ಕೊಂಡು ಆಮೇಲೆ ಸಂತೆಗೆ ಹೋದ್ವಿ. ನಾನು ಫೈನಲಿ ಇಷ್ಟೆಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ದ್ರಾಕ್ಷಿ ಇದೆ, ತೊಗೊಬೇಕಂತ ಅನ್ನಿಸ್ತಾ ಇದೆ, ಬಟ್ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಏನ್ರಿ? ಸೊ ನಾನು ಕಜ್ಜಾಯ ಮಾಡ್ಕೊಟ್ಟಿಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಇಲ್ಲಿದೆ, ಅದನ್ನು ತೊಗೊತಾ ಇದ್ದಾರೆ. ಎಷ್ಟಂತೆ? ಸಂತೆಯಲ್ಲಿ ಹಾಗೆ ಕಬ್ಬಿನ ಹಾಲು ಕೊಡೋಣ ಅಂತ ಬಂದ್ವಿ. ಸೊ ಬನ್ನಿ ಈಗ ಕಬ್ಬಿನ ಹಾಲು ಕೊಟ್ಕೊಂಡು ಹಿಂಗೆ ಮುಂದೆಗಡೆ ಹೋಗಬೇಕು. ಫ್ರೆಂಡ್ಸ್, ಫೈನಲಿ ನಮ್ಮ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಗಾಡಿ ಪಾರ್ಕ್ ಮಾಡಿದ್ದಾರೆ ನಮ್ಮ ಮನೆಯವರು. ಸೊ ಗಾಡಿ ಎತ್ಕೊಂಡು ಹೋಗಬೇಕು. ಬನ್ನಿ ಹೋಗೋಣ, ಮುಗಿಸ್ಕೊಂಡು ಈಗ ಮನೆಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಹಾಗೆ ಮನೆಗೆ ಬಂದು ಕಳಕೆ ಮನೇಲಿತ್ತು. ಸೊ ಅದನ್ನು ಒಂದು ಸ್ವಲ್ಪ ಬೇಯಿಸೋಕೆ ಹಾಕಿ ಆಮೇಲೆ ಸಂತೆಯಿಂದ ಸೌತೆಕಾಯಿ ತಂದಿದ್ದೆ ಫ್ರೆಂಡ್ಸ್, ಅದನ್ನು ಕೋಸಂಬರಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು ಕೋಸಂಬರಿ. ಆಮೇಲೆ ಕಡಲೆಕಾಯಿ ಕೂಡ ಬೇಯಿಸಿದ್ನಲ್ಲ, ಅದನ್ನು ಕೂಡ ಒಂದು 7 ಗಂಟೆ ಹಂಗೆ ತಿನ್ಕೊಂಡ್ವಿ. ಆಮೇಲೆ ನಮ್ಮ ಮನೆಯವರು ಕಲ್ಲಂಗಡಿ ಹಣ್ಣು ತರಿಸಿದ್ರು. ಸೊ ಅದನ್ನೇನು ಮಾಡಿದ್ರು, ತಮಾಷೆ ಕ್ಯಾಚ್ ಹಾಕ್ತಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಅವರು ಸೀರಿಯಸ್ಗೆ ಕ್ಯಾಚ್ ಹಾಕಿದ್ರು, ಅದು ಕೆಳಗಡೆ ಬಿದ್ದು ಹೊಡೆದೋಯ್ತು. ಸೊ ಅದು ನೋಡಿ ಈ ಥರ ಆಗಿದೆ. ಸೊ ಅದಕ್ಕೆ ಸ್ಪೂನಲ್ಲೇ ಹಿಂಗೆ ತಿನ್ಕೊಳ್ತಿದ್ದೀವಿ. ಸೂಪರಾಗಿತ್ತು ಫ್ರೆಂಡ್ಸ್. ಆಮೇಲೆ ರಾತ್ರಿ ಊಟಕ್ಕೆ ಬಂದುಬಿಟ್ಟು ಬದನೆಕಾಯಿ ಗೊಜ್ಜು ಮತ್ತು ರೈಸ್ ಮಾಡ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.